ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ, ಗುಂಡುಮನೆ. ನಿವೃತ್ತ ಶಿಕ್ಷಕ ಸತ್ಯನಾರಾಯಣ ಸಿರಿವಂತೆಗೆ ಸನ್ಮಾನ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆದಿದ್ದು ಎಡಜಿಗಳೇ ಮನೆ. ಜಾನಪದ ಮತ್ತು ಮಹಿಳಾ ಸಾಹಿತ್ಯ ಸಮಾವೇಶದ ಸಮಾರೋಪದಲ್ಲಿ ಕಸಾಪ ಅಧ್ಯಕ್ಷ ವಿ.ಟಿ. ಸ್ವಾಮಿ ಮಾತು. ಜನಪ್ರಿಯರದ್ದು ಸೃಜನಶೀಲತೆಯ ಮನೆ. ಸಿಂಚನ ಗುಂಡುಮನೆಯವರ ವಿವಾಹ ಮಹೋತ್ಸವ ಮೇಳೈಸಿದ ತೆಂಕು ಬಡಗು ಗಾನಾರ್ಚನೆ. ಎಡಜಿಗಳೇ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿಗೊಂಡ ಶಿಕ್ಷಕ ಸತ್ಯನಾರಾಯಣ ಸಿರಿವಂತೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಶಾಲಾ ಸಮಿತಿಯ ಅಧ್ಯಕ್ಷ ಲೋಕೇಶ್ ದೊಂಬೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ವರದಳ್ಳಿಯ ಶ್ರೀಧರ ಸೇವಾ ಮಂಡಲದ ಅಧ್ಯಕ್ಷ ಎಂ.ಜಿ. ಕೃಷ್ಣಮೂರ್ತಿ ಅಭಿನಂದನಾ ನುಡಿಗಳನ್ನಾಡಿದರು. ಕ್ಷೇತ್ರ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಸಾಗರ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ, ಶಿಕ್ಷಣ ಸಂಯೋಜಕ ವಿ.ಟಿ. ಸ್ವಾಮಿ, ಶಿಕ್ಷಕರ ಸಂಘದ ಜಗನ್ನಾಥ್ ಕೆ ಮತ್ತಿತರರು ಮಾತನಾಡಿದರು. ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾಗವೇಣಿ ಪ್ರವೀಣ್, ಎಸ್ಟಿಎಂಸಿ ಉಪಾಧ್ಯಕ್ಷೆ ವಿದ್ಯಾ ಸುರೇಶ್, ಶಾಲಾ ಮುಖ್ಯ ಶಿಕ್ಷಕ ಸತ್ಯಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಹೇಳಲಿಕ್ಕೆ ಪದಗಳು ಸಾಕಾಗೋದಿಲ್ಲ ಅವ್ರ ಬಗ್ಗೆ ಹೇಳಲಿಕ್ಕೆ. ಯಾಕಂದ್ರೆ ಸತ್ಯನಾರಾಯಣ ಸರ್ ಅಂದ್ರೆ ಒಬ್ಬ ಸಂಘಟನಾ ಚತುರರು. ಅಷ್ಟೇ ಅಲ್ಲದೆ ಪಾಠ ಮಾಡ್ಲಿಕ್ಕೆ ನಿಂತ್ರೆ ಉತ್ತಮ ಬೋಧಕರು, ಮಾರ್ಗದರ್ಶನವನ್ನು ಮಾಡ್ಲಿಕ್ಕೆ ನಿಂತ್ರೆ ಒಬ್ಬ ಒಳ್ಳೆ ಗುರುಗಳು. ಅಷ್ಟೇ ಅಲ್ಲದೆ ಕಲಾಸಿಂಚನ ಎಂಬ ಒಂದು ತಂಡವನ್ನ ಕಟ್ಟಿಬಿಟ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದು ಅಲ್ಲಿಯ ಮೂಲಕ ಶಿಕ್ಷಕರ ಪ್ರತಿಭೆಯನ್ನು ಅನಾವರಣಗೊಳಿಸಿರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರಿದ್ರೆ ಅದು ಖಂಡಿತ ಸತ್ಯನಾರಾಯಣ ಸರ್ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಖಂಡಿತ ಸತ್ಯನಾರಾಯಣ ಸರ್ ಅಂದ್ರೆ ಇಡೀ ಸಾಗರದಲ್ಲಿ ಫೇಮಸ್ ಫಿಗರ್. ಏನೇ ಒಂದು ಸ್ಪೋರ್ಟ್ಸ್ ಬಂದ್ರೆ ಖಂಡಿತ ಸತ್ಯನಾರಾಯಣ ಅವರು ಇದ್ದಾರೆ, ಅವ್ರ ಶಾಲೆ ಮೊದಲು ಇರ್ತದೆ ಎಂಬುದು. ಹಾಗೆ ಯಾವುದೇ ರಂಗ ಆಗಲಿ ಈ ಮಲ್ಟಿ ಟ್ಯಾಲೆಂಟ್ ಅಂತ ಏನ್ ಹೇಳ್ತಾರೆ, ಒಂದೇ ಅಲ್ಲ, ಇದು ಬೋಧನೆ ಆಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲಾ ರಂಗಗಳಲ್ಲೂ ಸಹ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಏನಾದ್ರೆ ಖಂಡಿತ ಸತ್ಯನಾರಾಯಣ ಸರ್ ಅವರು. ಅಷ್ಟೇ ಅಲ್ಲದೆ ನನಗೆ ಉತ್ತಮ ಮಾರ್ಗದರ್ಶಕರು ಸಹ ಅವರು ಹೌದು. ಇಂಥವರ ಒಂದು ಸಮಾರಂಭಕ್ಕೆ ಇವತ್ತು ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದು ಅವರನ್ನ ನಾವು ಅವರಿಗೆ ಕೃತಜ್ಞತೆ ಹೇಳ್ತಕ್ಕಂಥ ಒಂದು ಸುವರ್ಣ ಸಂದರ್ಭ ನನಗೆ ನಮ್ಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜನಪದರಲ್ಲಿ ಸೃಜನಶೀಲತೆ ಎನ್ನುವುದು ಹಾಸುಹೊಕ್ಕಾಗಿದೆ ಎಂದು ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ ಹೇಳಿದರು. ಅವರು ಇಲ್ಲಿನ ಸ್ನೇಹ ಸಾಗರ ಜಾನಪದ ಮಹಿಳಾ ಡೊಳ್ಳು ತಂಡ ಇದರ ರಜತ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಜಾನಪದ ಮಹಿಳಾ ಸಾಹಿತ್ಯ ಮತ್ತು ಜಾನಪದ ಕಲೆಗಳ ಸಮಾವೇಶದ ಸಮಾರೋಪದಲ್ಲಿ ಮಾತನಾಡುತ್ತಿದ್ದರು. ಇಲ್ಲಿನ ಜಾನಪದ ಕಲೆಗಳು ವಿಶ್ವದಲ್ಲಿ ಮಾನ್ಯತೆ ಹೊಂದಿದೆ. ಜಾನಪದ ಕಲೆಗೆ ಸಾಹಿತ್ಯಕ್ಕೆ ಸಾಗರ ತಾಲೂಕು ವಿಶೇಷ ಕೊಡುಗೆ ನೀಡಿದೆ. ಮಾತ್ರವಲ್ಲ, ಸ್ನೇಹ ಸಾಗರ ಮಹಿಳಾ ತಂಡದ ಸಾಧನೆ ಅಪಾರವಾಗಿದೆ ಎಂದು ಅವರು ಹೇಳಿದರು. ಸಾಗರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶ್ರೀಪಾದ್ ಹೆಗಡೆ, ಸ್ನೇಹ ಸಾಗರ ಮಹಿಳಾ ಸಂಘದ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ, ಪ್ರಮುಖರಾದ ಪ್ರಭಾವತಿ ಸತೀಶ್ ಮೊದಲಾದವರು ಮಾತನಾಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಜಾನಪದ ಕಲಾ ತಂಡಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು. ನಿವೃತ್ತ ಶಿಕ್ಷಕ, ಹವ್ಯಾಸಿ ಯಕ್ಷ ಕಲಾವಿದರು ಆಗಿರುವ ಅಶೋಕ್ ಕುಮಾರ್ ಹೆಗಡೆ ಗುಂಡುಮನೆ ಮತ್ತು ಶ್ರೀಮತಿಯವರ ಪುತ್ರಿ ಸಿಂಚನಾ ಹೆಗಡೆ ಗುಂಡುಮನೆ ಹಾಗೂ ಉಪ್ಪುಂದ ಮಕ್ಕಿ ದೇವಸ್ಥಾನದ ಧರ್ಮದರ್ಶಿ ವಿಷ್ಣುಮೂರ್ತಿ ಭಟ್ ಮತ್ತು ಸುಜಾತಾ ಭಟ್ ಅವರ ಪುತ್ರ ಶಿವಪ್ರಸಾದ್ ಭಟ್ ಅವರ ವಿವಾಹ ಮಹೋತ್ಸವ ಶುಕ್ರವಾರ ಸಾಗರ ತಾಲೂಕು ಭೀಮನಕೋಣೆ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ವಿವಾಹ ಮಹೋತ್ಸವದ ಅಂಗವಾಗಿ ತೆಂಕು ಬಡಗುತಿಟ್ಟಿನ ಪ್ರಸಿದ್ಧ ಯುವ ಭಾಗವತರ ಗಾನಾರ್ಚನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ತೆಂಕಿನಲ್ಲಿ ಚಿನ್ಮಯ ಭಟ್ ಕಲ್ಲಡ್ಕ, ಚೈತನ್ಯ ಕೃಷ್ಣ ಪದ್ಯಾಣ ಹಾಗೂ ಬಡಗುತಿಟ್ಟಿನಲ್ಲಿ ಸೂರ್ಯನಾರಾಯಣ, ಸುಜನ್ ಗಣೇಶ ಹೆಗಡೆ, ಶಶಿಕುಮಾರ್ ಆಚಾರ್ಯ, ಸುಜನ್ ಹಾಲಾಡಿ, ಶ್ರೀವತ್ಸ ಗುಡ್ಡೆದೆಂಬ ಪಾಲ್ಗೊಂಡು 3 ಗಂಟೆಗಳ ಗಾನಾರ್ಚನೆಯ ವಿಶೇಷತೆಯನ್ನು ಸಹೃದಯರಿಗೆ ಉಣಬಡಿಸಿದರು.